ಕ್ಷುಲ್ಲಕ ವಿಚಾರಕ್ಕೆ ಇಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ, ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಹುಬ್ಬಳ್ಳಿ ಧಾರವಾಡ. ಕ್ಷುಲ್ಲಕ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಜಗಳವಾಗಿದ್ದು, ಒಂದು ಗುಂಪು ಕಟ್ಟಿಗೆಯಿಂದ ಇಬ್ಬರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಇಬ್ಬರೂ ಸ್ಥಿತಿ ಗಂಭೀರವಾಗಿದ್ದು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಘಟನೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಹೌದು, ಧಾರವಾಡದ ನೆಹರು ನಿಗರದ ನಿವಾಸಿ ಆಸ್ಫಾಕ್ ಪಠಾಣ ತನ್ನ ಸ್ನೇಹಿತರನ್ನು ಕರೆದುಕೊಂಡು ಧಾರವಾಡದ ಗ್ರಾಮೀಣ ಪ್ರದೇಶ ಮಲ್ಲಿಗವಾಡ ಗ್ರಾಮದ ರೆಸಾರ್ಟ್ಗೆಂದು ಸ್ವಿಮ್ಮಿಂಗ್ ಪೂಲ್ಗೆ ಈಜಲು ಹೋಗಿದ್ದರು. ಆಗ ಅಲ್ಲೇ ಇದ್ದ ಇನ್ನೊಂದು ಗುಂಪು ಅದೇ ಸ್ವಿಮ್ಮಿಂಗ್ ಪೂಲ್ದಲ್ಲಿ ಈಜುತ್ತಿತ್ತು. ಆಸ್ಫಾಕ್ ಮತ್ತು ತಮ್ಮ ಸ್ನೇಹಿತರು ಸೇರಿಕೊಂಡು ಜೋರು ಬಾಯಿ ಮಾಡಿ ಮಾತನಾಡುತ್ತಿದ್ದಕ್ಕೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಹೊರಗೆ ಬಂದಾಗ ಇನ್ನೊಂದು ಆಸ್ಫಾಕ್ ಪಠಾಣ್ ಮತ್ತು ಅವನ ಸ್ನೇಹಿತರ ಮೇಲೆ ಕಟ್ಟಿಗೆಯಿಂದ ಹಲ್ಲೆ ಮಾಡಿದ್ದಾರೆ. ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಗಂಭೀರ ಗಾಯಗಳಾಗಿದ್ದು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಲ್ಲೆ ಮಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಈ ಕುರಿತು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 5 ಜನ ಆರೋಪಿಗಳ ಮೇಲೆ ದೂರು ನೀಡಿದ್ದಾರೆ. ಪೊಲೀಸರು ಕೂಡ ತನಿಖೆ ನಡೆಸಿದ್ದಾರೆ. ಕಾಲ್ ಮುಗಿಯಾತಾನ ಇಲ್ಲೇ ನಿಂದಿರ ಅಂತ ಹೇಳಿ ಅವ್ರಿಗೆ ಬ್ಯಾಡ್ರ ಸೋಳಿ ಮಗ ಆ ಮುಂಡ ತಮ್ಮ ನೋಡೋದು ಹಿಂದೆ ಬಿದ್ದಾನಿದ್ದಪ್ಪ ಈಕಿನ ರಾಜಣ್ಣ ಬಂದೆ ಹೊಡಿತಾನ ನೋಡ ತೆಲಿಗೆ ಹೊರಗೆ ಓಡಾಕತ್ತಾವ ಬಾಯಿ ತಗೊಂಡ ಈ ಹುಡುಗ ಸೇರ್ತಾನ ಇಲ್ಲದಾನ ಕರೆ ಹೊಡಿತಾನ ಅವ್ ಕಾಲ್ ತೊಗೊಂಬಂದು ಅವನ ಮುಂಡ ತೊಗೊಂಬಂದು ಬಸ್ಯಾನ ಗರ್ಗದ ನೀವು ಗಾಡಿ ಹೊಡಿತಾನ ನೋಡಿ ಉಳಿವ್ಯಾವ ಹಾಂ ಉಳಿವ್ಯಾವ ಇವ್